ನಮಸ್ತೆ ಸರ್. ಬ್ರದರ್, ನೀವು ಬಿಗ್ ಬಾಸ್ ನೋಡ್ತೀರಾ? ಹಾಂ ಸರ್, ನೋಡ್ತೀನಿ. ಯಾರು ಇಷ್ಟ ನಿಮ್ಗೆ ಬಿಗ್ ಬಾಸ್ ಅಲ್ಲಿ? ಬಿಗ್ ಬಾಸಲ್ಲಿ ನನಗೆ ಇಷ್ಟ ಆಗಿರೋ ವ್ಯಕ್ತಿ ಅಂದರೆ ಗೋಲ್ಡ್ ಸುರೇಶು. ಯಾಕಂದರೆ ಗೋಲ್ಡ್ ಸುರೇಶ್ ಅವ್ರಿಗೆ ಎಷ್ಟೇ ಮೋಸ ಆಗಿ ಎಷ್ಟೇ ಹಿಂಸೆ ಆಗಿ ಅವರು ಎದ್ದು ಬಿದ್ದು ಗೆದ್ದಿರೋವಂಥ ಸೂಪರ್ ಸ್ಟಾರ್ ರಿಯಲ್ ಹೀರೋ ಅವರು. ಸೊ ಅವ್ರಿಗೆ ಎಷ್ಟೇ ಮೋಸ ಆದ್ರೂ ಅದನ್ನು ಯಾವುದೂ ಲೆಕ್ಕಿಸ್ದೆ ಮನಸ್ಸಿಗೆ ಹಚ್ಕೊಳ್ದೆ ಕುಗ್ಗೋಗದೆ ನಾನೊಬ್ಬ ಮೇಲೆ ಬರ್ತೀನಿ, ನಾನೊಬ್ಬ ಲೈಫಲ್ಲಿ ಸಾಧಿಸಿ ತೋರಿಸ್ತೀನಿ, ನಾನು ನಿಮ್ಗಿಂತ ಒಳ್ಳೆ ಗೋಲ್ಡ್ ಆಗ್ತೀನಿ, ಒಳ್ಳೆ ಕಾರಲ್ಲಿ ಓಡಾಡ್ತೀನಿ, ಕೋಟ್ಯಾಂತರ ರೂಪಾಯಿ ಕಾರಿದೆ ಅವ್ರ ಹತ್ರ, ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳೋ ವಜ್ರಗಳಿದೆ, ಜೊತೆಗೆ ಗೋಲ್ಡ್ ಇದೆ ಅಂದರೂ ಆ ಮನುಷ್ಯ ತುಂಬ ಸಿಂಪಲ್ಲು. ನನಗೆ ಅವ್ರು ಭಾಳ ಚೆನ್ನಾಗಿ ಗೊತ್ತಿದ್ದಾರೆ. ಅಂದರೆ ಮೋಸ ಅಂದರೆ ಅವ್ರಿಗೆ ಯಾರೋ ಒಬ್ರು ಚೀಟ್ ಮಾಡಿದ್ದಾರೆ ಕೆಲಸದ ವಿಷಯದಲ್ಲಿ. ಸೊ ನನಗೂ ಇದು ಗೊತ್ತಿರಲಿಲ್ಲ. ಅವ್ರು ಯಾವತ್ತೂ ನನ್ನ ಹತ್ರ ಹೇಳ್ಕೊಂಡಿರಲಿಲ್ಲ. ನನ್ನ ಪರಿಚಯ ಇದ್ರೂ ಯಾವತ್ತೂ ಹೇಳ್ಕೊಂಡಿರಲಿಲ್ಲ. ಪರಿಚಯ ಇದೆ ನನಗೊಂದು. ಸೊ 2015 ಪರಿಚಯ ಇದ್ದಾರೆ. ಅಂದರೆ ಅವ್ರದ್ದೊಂದು ವಿಡಿಯೋ ಎಡಿಟಿಂಗ್ ಸ್ಟುಡಿಯೋ ಇತ್ತು, ಟಿ ವಿ ಚಾನಲ್ ಇತ್ತು. ಆಮೇಲೆ ಅಲ್ಲಿ ಎಲ್ಲಿ ಅಂದರೆ ಎಕ್ಸಾಕ್ಟ್ ಲೊಕೇಶನ್ ನನಗೆ ಈ ಮಠ ಇದೆಯಲ್ಲ ಇದ್ರದ್ದು ಯಾವುದಾರಲ್ಲಿ ಹಾಂ ಶಂಕರ್ ಮಠ ಅಲ್ಲ, ಇದಕ್ಕೆ ಹೋಗೋ ದಾರಿಲಿ ಜಯನಗರ್ಗೆ ಹೋಗೋ ದಾರಿಲಿ ಒಂದು ಮಠ ಇದೆ. ಆ ಮಠದ ಹತ್ರ ಅವ್ರದ್ದೊಂದು ಆಫೀಸ್ ಇತ್ತು. ಅಲ್ಲಿ ಅವ್ರ ಜೊತೆ ವರ್ಕ್ ಮಾಡ್ತಾ ಇದ್ದೆ ನಾನು. ಕ್ಲೋಸ್ ಫ್ರೆಂಡ್ ರೀತಿಯೇ ಇದ್ದಾರೆ ಅವ್ರು. ಇವತ್ತಿಗೂ ನನಗೆ ಆತ್ಮೀಯರೇ. ಅಂದರೆ ಯಾವ ರೀತಿ ಇರ್ತೀರ? ಅಂದರೆ ಬಿಗ್ ಬಾಸ್ ಮನೆಯಲ್ಲಿ ಇರೋ ರೀತಿ ಇರ್ತಿದ್ರೆ ಅಥವಾ ಏನಾದರೂ? ಇಲ್ಲ, ಅವ್ರು ಯಾವಾಗಿದ್ರೂ ಒಂದು ಪಾಸಿಟಿವ್ ಆ್ಯಟಿಟ್ಯೂಡ್ ಅವ್ರದ್ದು. ಯಾವತ್ತೂ ಅವರು ಇಲ್ಲ ಒಬ್ರಿಗೊಂದು ಮಾಡೋ ಅಂಥವ್ರಲ್ಲ. ಎಲ್ಲರನ್ನೂ ಈಕ್ವಲಾಗಿ ಟ್ರೀಟ್ ಮಾಡ್ತಾರೆ. ಬಟ್ ಅವರು ಒಂದು ಆ್ಯಟಿಟ್ಯೂಡ್ ಮೇಲೆ ಯಾರನ್ನ ಅವ್ರು ಚೆನ್ನಾಗಿ ನೋಡಿದ್ರೆ ಅವರು ಅವ್ರನ್ನ ಚೆನ್ನಾಗಿ ನೋಡ್ತಾರೆ, ಇಲ್ಲ ಅಂದರೆ ಜಸ್ಟ್ ಸೈಡ್ಗೆ ಇಟ್ಬಿಡ್ತಾರೆ. ನೀವು ನೋಡಿರುವಾಗೆ ಅದೇ ರೀತಿ ಇರೋದು ಅವ್ರಿಗೆ. ಅವರು ಬೆಂಗಳೂರಿಗೆ ಬಂದಾಗ ಪಾಪ ಏನೋ 500 ರೂಪಾಯಿ ಇಟ್ಕೊಂಡು ಬಂದಿದ್ದಾರೆ, 3000 ರೂಪಾಯಿಗೆ ಕೆಲ್ಸಕ್ಕೆ ಸೇರಿದ್ದಾರೆ. ಅಲ್ಲಿ ಅವ್ರಿಗೆ ಯಾವುದೋ ರೀತಿಯಿಂದ ಚೀಟ್ ಆಗಿಬಿಟ್ಟು ಅಥವಾ ಅವರು ಚಾಲೆಂಜ್ ಮೇಲೆ ಅವರು ಒಂದು ಗೋಲ್ಡ್ಗಳ್ನೆಲ್ಲ ಪರ್ಚೇಸ್ ಮಾಡಿ ಫಸ್ಟ್ ಇನಿಷಿಯಲಿ ಅವರು ಗೋಲ್ಡ್ ಚೈನ್ಗಳ್ನ ಡಿಸೈನ್ ಮಾಡ್ತಾಯಿದ್ರು. ಅಂದರೆ ಅವ್ರಿಗೋಸ್ಕರ ಡಿಸೈನ್ ಮಾಡಿಬಿಟ್ಟು ಆ ಡಿಸೈನ್ ಮಾಡಿರೋದನ್ನು ರಿಯಲಾಗಿ ಮಾಡಿಸಿ ಹಾಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ರು. ಮುಂಚೆ ಎಲ್ಲ ಚಿಕ್ಕ ಚೈನು, ಆಮೇಲೆ ಎಷ್ಟೊಂದು ಜನರ ಹತ್ರ ಗೋಲ್ಡ್ ತೆಗೆದಿಡ್ತಾರೆ. ಬಟ್ ಅವ್ರು ಹಾಕ್ಕೊಂಡು ಸೊ ಒಂದು ಫ್ಯಾಷನಬಲ್ ಆಗಿ ಅವ್ರಿಗೇನೋ ತೃಪ್ತಿ ಪಡ್ತಾ ಇದ್ದಾರೆ. ಆದರೆ ಬಟ್ ಅವ್ರು ಯಾರನ್ನೂ ಹಸುವೆಯಿಂದ ನೋಡೋಲ್ಲ. ನನ್ನ ಹತ್ರ ಗೋಲ್ಡ್ ಇದೆ, ಅವನ ಹತ್ರ ಗೋಲ್ಡ್ ಇಲ್ಲ ಅಂತ ಯಾವತ್ತೂ ನೋಡೋಲ್ಲ. 500 ರೂಪಾಯಿ ಇಟ್ಕೊಂಡು ಬಂದರು ಅಂತೆಲ್ಲ ಹೇಳಿದ್ರಲ್ವಾ? ಹೌದು. ಇಷ್ಟೊಂದು ದುಡ್ಡು ಮಾಡಿದ್ದು ಹೇಗೆ ಅಂತ? ಸರ್, ಅವ್ರಿಗೆ ಒಂದು ಟ್ಯಾಲೆಂಟ್ ಇದೆ. ಅವ್ರು ತುಂಬ ಕ್ರಿಯೇಟಿವ್. ಅವರ ಕ್ರಿಯಾಶೀಲತೆಯಿಂದನೇ ಅವ್ರು ಅಷ್ಟು ಮೇಲೆ ಬಂದಿದ್ದು. ಆಮೇಲೆ ಅವ್ರ ಕ್ರಿಯೇಟಿವಿಟಿಗೆ ಒಬ್ಬರು ಮೆಚ್ಚಿ ಅವ್ರನ್ನ ಡೆಲ್ಲಿಗೆ ಇಂಟೀರಿಯರ್ ಡಿಸೈನಿಂಗ್ ಕಳಿಸಿ ಅವ್ರು ಬಂದಾದಮೇಲೆ ಕ್ರಿಯೇಟಿವ್ ಇಂಟೀರಿಯರ್ ಡಿಸೈನಿಂಗ್ ಸ್ಟಾರ್ಟ್ ಮಾಡಿದ್ದು. ಇವತ್ತು ಆ ಕ್ರಿಯೇಟಿವ್ ಇಂಟೀರಿಯರ್ ಡಿಸೈನಿಂಗ್ ಜೊತೆಗೆ ಆರ್ಕಿಟೆಕ್ಚರಲ್ಲೂ ಅವರು ತೊಡಸ್ಕೊಂಡಿದ್ದಾರೆ. ಅವ್ರ ಹತ್ರ ನನಗನ್ಸೋ ಪ್ರಕಾರ ಒಂದು 200-300 ಜನ ಕೆಲಸ ಮಾಡ್ತಾರೆ. ವಿತ್ ಫಾರಿನಿಂದ ಬಂದಿರೋ ಇಂಜಿನಿಯರ್ಸು, ಸಿವಿಲ್ ಇಂಜಿನಿಯರ್ಸ್ ವರ್ಕ್ ಮಾಡ್ತಾ ಇದ್ದಾರೆ ಅವ್ರ ಹತ್ರ. ಅಲ್ಲ, ಒಂದಿಷ್ಟು ಜನ ಬಿಗ್ ಬಾಸ್ ಮನೆಯಲ್ಲಿ ಹೇಳ್ತಾರೆ ಗೋಲ್ಡ್ ಸುರೇಶ್ ಅವರು ಏನು ಆಟ ಆಡ್ತಾ ಇಲ್ಲ, ಸುಮ್ಮನೆ ಇದ್ದಾರೆ, ಸರ್. ಲೆಕ್ಕಕ್ಕಿಲ್ಲ. ಸರ್, ಅದು ನಾನು ಕಂಟಿನ್ಯೂಸ್ ಆಗಿ ನೋಡಲ್ಲ ಬಿಗ್ ಬಾಸು, ಆದರೆ ಯಾವಾಗಾದ್ರೂ ನೋಡ್ತೀನಲ್ಲ. ಸೊ ಅವರು ಯಾವಾಗ ಗರ್ಜಿಸ್ಬೇಕು ಅವಾಗ ಗರ್ಜಿಸ್ತಾರೆ. ಯಾವಾಗಲೂ ಗರ್ಜಿಸ್ಕೊಂಡಿರೋದು ಸಿಂಹ ಅಲ್ಲ, ಬೇರೆ ಪ್ರಾಣಿಗಳು. ಯಾವಾಗಲೂ ಸಿಂಹ ಟೈಮ್ ನೋಡಿ ಗರ್ಜಿಸುತ್ತೆ. ಅದೇ ಅವ್ರ ತಂದೆ ಅವ್ರ ಮಗನೇ ಅಂದಾಗ ಅದೆಲ್ಲ ಅವರು ಆರ್ಗ್ಯೂ ಮಾಡಿದ್ರು. ಅವರೇನು ಸೈಲೆಂಟಾಗಿ ಕೂತಿಲ್ಲ. ಅವರು ಗೇಮ್ ಆಡ್ತಾರೆ. ಬರ್ತಾರೆ, ಮಲ್ಕೋತಾರೆ. ಸಾಧ್ಯ ಅಲ್ಲ ಅವ್ರಿಗೆ ಈಗ ಒಬ್ಬ ಮನುಷ್ಯ ಅಂದಮೇಲೆ ಏನೋ ಒಂದು ಹೆಚ್ಚು ಕಡಿಮೆ ಇರುತ್ತೆ. ಹೆಲ್ತ್ ಇಶ್ಯೂಸ್ ಆಗಿರ್ಬೋದು, ಏನೇ ಆಗಿರ್ಬೋದು. ಆದರೆ ಬಟ್ ಆ ಹೆಲ್ತ್ ಇಶ್ಯೂಸ್ನೇ ಅವ್ರು ಅಡ್ವಾಂಟೇಜಾಗಿ ತೊಗೊಳ್ಳೋವಂಥ ಮನುಷ್ಯ ಅಲ್ಲ. ಅವರು ತೊಗೊಳ್ಳೋದಾಗಿದ್ದರೆ ಗೋಲ್ಡ್ ಸುರೇಶ್ ಇವತ್ತು ಗೋಲ್ಡ್ ಸುರೇಶ್ ಆಗಿರ್ತಾ ಇರಲಿಲ್ಲ, ಬರೀ ಸುರೇಶ್ ಆಗಿರ್ತಾಯಿದ್ರು. ಅಂದರೆ ನೀವು ಅವರು ಸ್ಟ್ರಾಂಗ್ ಇದ್ದಾರೆ ಅಂತ ಹೇಳ್ತಿರೋದು? ಸ್ಟ್ರಾಂಗ್ ಇದ್ದಾರೆ. ಇನ್ನು ಎಷ್ಟು ದಿನ ಇರ್ಬೋದು ಅವರು ಬಿಗ್ ಬಾಸ್ ಮನೆಯಲ್ಲಿ? ಸರ್,
ಅವ್ರು ಎಷ್ಟು ದಿನ ಇದ್ರೂ ನನಗೆ ಸಂತೋಷನೇ. ನನಗೆ ಅದು ನಾವು ಯಾವತ್ತೂ ಹೇಳೋಕ್ಕಾಗಲ್ಲ, ಯಾಕಂದರೆ ಬಿಗ್ ಬಾಸ್ ಎನ್ವೈರ್ಮೆಂಟೇ ಹಾಗಿದೆ. ನಾವು ಹೇಳೋಕ್ಕಾಗಲ್ಲ ಬಿಗ್ ಬಾಸಲ್ಲಿ ಇಷ್ಟೇ ದಿನ ಇರ್ತಾರೆ ಅಂತ. ಆದರೆ ಬಟ್ ಅವರು ಸಂತೋಷವಾಗಿದ್ದಾರೆ, ಅದು ನನಗೊತ್ತು. ಅವರು ಸಂತೋಷವಾಗಿ ಆಟ ಆಡ್ತಾಯಿದ್ದಾರೆ. ಅವ್ರು ಏನೇ ಮಾಡಿದ್ರು ಮನಸ್ಪೂರ್ವಕವಾಗಿ ಮಾಡ್ತಾರೆ, ಸುಮ್ಮನೆ ಕಾಟಾಚಾರಕ್ಕೆ ಯಾವುದೂ ಮಾಡಲ್ಲ ಅವರು. ತುಂಬ ಫೇಕ್ ಮನೆಯಲ್ಲಿ ತುಂಬ ಮುಖವಾಡ ಇಟ್ಕೊಂಡು ಆಟ ಆಡ್ತಿದ್ದಾರೆ ಅಂತ ಅನಿಸಿದೆಯಾ ನಿಮಗೆ? ಯಾರು ಅಂತ ಬಿಗ್ ಬಾಸ್ ಸರ್ ಹಾಗೇನಿಲ್ಲ, ನನಗೆ ಮುಖವಾಡ ಇಟ್ಕೊಂಡು ಆಟ ಆಡ್ತಾ ಇದ್ದಾರೆ ಅಂತ ಯಾವತ್ತೂ ಅನಿಸಿಲ್ಲ. ಬಟ್ ಅವರು ಈಗ ಯಾವುದೇ ಒಂದು ಗೇಮ್ ಆಯಿತು, ಅದು ಒಂದು ಗೇಮ್ ಆಡಬೇಕಾದ್ರೆ ಅವನು ಬ್ಯಾಟಿಂಗ್ ಮಾಡಲೇಬೇಕು, ಅವ್ನು ಬಾಲಿಂಗ್ ಮಾಡಲೇಬೇಕು. ಅವನು ಬಾಲಿಂಗ್ ಮಾಡಬೇಕಾದ್ರೆ ಅಯ್ಯೋ ಅವರು 6 ಹೊಡಿಲಿ ಅಂತ ಬಾಲ್ ಮಾಡಲ್ಲ ಯಾರು, ಅವನು ಔಟ್ ಆಗಲಿ ಅಂತಲೇ ಬಾಲ್ ಮಾಡೋದು. ಸೊ ಅದನ್ನು ನಾವು ತಪ್ಪು ಅಂದರೆ ಆ ಗೇಮೇ ತಪ್ಪು. ಅಂದ್ರೆ ನಾಟಕ ಮಾಡ್ತಾರೆ ಬಿಗ್ ಬಾಸ್ ಮನೆಯಲ್ಲಿ, ಇವರು ಇರೋಕ್ಕೆ ಅಷ್ಟೊಂದು ಇಲ್ಲ ಅಂದರೆ ಸರ್ ಯಾರೂ ಇಲ್ಲ. ಸೊ ಎಲ್ಲರೂ ಒಳ್ಳೆ ಪ್ಲೇಯರ್ಸೇ. ಬಿಗ್ ಬಾಸ್ ಅಂಥವ್ರನ್ನೆಲ್ಲ ಸೇರ್ಸ್ಕೊಳ್ಳೋಕ್ಕೆ ಹೋಗಲ್ಲ, ಎಲ್ಲ ಒಳ್ಳೆ ಪ್ಲೇಯರ್ಸು. ಆತ್ಮೀಯ ಗೆಳೆಯ ಅಂದರೆ ಗೋಲ್ಡ್ ಸುರೇಶ್ ಅವರು ಆತ್ಮೀಯ ಗೆಳೆಯ ಅನ್ನೋದಕ್ಕಿಂತ ನನ್ನ ಗೈಡ್ ಅಂತಲೇ ಹೇಳ್ಬೋದು. ನನಗೆ ಎಷ್ಟೊಂದು ಸತಿ ಗೈಡಾಗೂ ವರ್ಕ್ ಮಾಡಿದ್ದಾರೆ ಅವರು. ಸೊ ಅವ್ರಿಗೇನು ಹೇಳಿದ್ದು ಅಂದರೆ, ನಿಮ್ಮ ಪಾಡು ನೀವು ಖುಷಿಯಾಗಿ ಆಟ ಆಡ್ತಾಯಿರಿ ಸರ್, ದೇವರಿದ್ದಾನೆ ನಿಮ್ಮನ್ನ ಗೆಲ್ಲಿಸ್ತಾನೆ. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.